ಕುಮಾರ್ ಅವರೇ, ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹತ್ರ ದರ್ಶನ್ ಕೇಸ್, ಪ್ರಜ್ವಲ್ ಕೇಸ್ ಅಂತ ಮಾತಾಡಲ್ಲ. ಬಿಕಾಸ್ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಪಕ್ಷ, ಹಾಗಾಗಿ ಪ್ರಶ್ನೆಗಳನ್ನ ನೇರವಾಗಿ ನಿಮಗೆ ಹಾಕಬೇಕಾಗುತ್ತೆ. ಕಲಬುರಗಿಯಲ್ಲಿ ಇಬ್ರು ಖೈದಿಗಳು ಎಸ್ಕೇಪ್ ಆಗ್ತಾರೆ, ಅಲ್ಲೂ ಕೂಡ ಯೂನಿಫಾರ್ಮ್ ಇರಲಿಲ್ಲ. ಪರಪ್ಪನ ಅಗ್ರಹಾರದಲ್ಲೂ ಲಾಡ್ಜ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಅವರು ಮಾತೆತ್ತಿದ್ರೆ ಇವರು ಗೃಹ ಮಂತ್ರಿ ಅಲ್ಲ, RSS ಮಂತ್ರಿ. ಬೆಳಗಾದ್ರೆ ಸಾಕು RSS ನಲ್ಲಿ ಏನಾಗ್ತಾ ಇದೆ, RSS ನಲ್ಲಿ ಆಪರೇಷನ್ ಮಾಡ್ತೀನಿ, RSS ನ ಹಿಂಗ್ ಮಾಡ್ತೀನಿ, ಇದ್ರಲ್ಲೇ ಪ್ರಿಯಾಂಕ್ ಖರ್ಗೆ ಮುಳುಗೋಗ್ಬಿಟ್ರೆ ಗೃಹ ಇಲಾಖೆನ ಹೆಂಗ್ ನಿಭಾಯಿಸ್ತಾರೆ? ಗೃಹ ಇಲಾಖೆ ಫೇಲ್ಯೂರ್ ಅಲ್ವಾ ಇದು? ಗೃಹ ಇಲಾಖೆಯ ಮಂತ್ರಿ ಆಗಕ್ಕೆ ಅವ್ರು ಲಾಯಕ್ಕಿದಾರಾ ಅಂತ ಪ್ರಶ್ನೆ ಕೇಳ್ತಾರೆ. ಉತ್ತರ ಏನ್ ಕೊಡ್ತೀರಿ ಮೇಡಮ್? ಬಿಜೆಪಿ ಅವರು ಅಧಿಕಾರದಲ್ಲಿದ್ದ ಕಾಲದಲ್ಲೂ ಕೂಡ ಇಂಥ ಘಟನೆಗಳು ನಡೆದಿರೋದು ಉದಾಹರಣೆ ಮುಂದುವರಿಸ್ತೀನಿ. ಅವ್ರು ಹೇಳಕ್ ಮುಂಚೆ ತಾವು ಅರಗ ಜ್ಞಾನೇಂದ್ರ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವರು ಗೃಹ ಮಂತ್ರಿಗಳಾಗಿದ್ದಾಗ ಏನೇನು ನಡೀತು, ಹೇಗೆ ನಡೀತು ಅದನ್ನ ನಮ್ಗೆ ಗೊತ್ತಿದೆ ಎಲ್ಲವೂ. ಆ ಡೇಟ್ ಸಮೇತ ಸಮೇತ ಬೇಡ, ಯಾಕೆ ಹರ್ಷನ ಕಗ್ಗೊಲೆ ಆಗುತ್ತೆ. ಆ ಜೈಲ್ನಲ್ಲಿ ಇನ್ನು ಆರೋಪ ಹೊತ್ಕೊಂಡಿರೋರು ಮಜಾ ಮಾಡ್ತಾ ಇದ್ರು. ಅವ್ರ ಅಕ್ಕ ಅದನ್ನ ನೋಡಿ ಕಣ್ಣೀರ್ ಹಾಕಿದ್ಲು. ಅದು ಬಿಜೆಪಿ ಕಾಲದಲ್ಲೇ ಆಗಿದ್ದು. ಇಂಥದ್ದು ಇನ್ನೂ 10 ಉದಾಹರಣೆ ನಾನು ಕೊಡ್ತೀನಿ, ನಿಮ್ಗೆ ಇಲ್ಲ ಅಂತಲ್ಲ. ನಮ್ಗೆ ಹೇಳದ್ ಬೇಡ, ನೀವ್ ಹೇಳ್ದಂಗೆ ಸುಧಾರಣೆ ಆಗ್ಬೇಕು. ಒಂದ್ ನಿಮಿಷ, ಕಾಂಗ್ರೆಸ್ ನಲ್ಲಿ ಕರೆಕ್ಟ್ ನಾನು ಹೇಳ್ತಾ ಇದ್ದೇನೆ, ಸುಧಾರಣೆ ಆಗ್ಬೇಕು. ಜೊತೆಗೆ ಈ ಅಧಿಕಾರಿಗಳ ಮೇಲೆ ನಮ್ದೇನು ಗೃಹ ಇಲಾಖೆ ಇದೆ, ಗೃಹ ಸಚಿವರಿದ್ದಾರೆ, ಪದೇ ಪದೇ ಇಲಾಖೆಯಿಂದ ಯಾವುದೇ ಲೋಪ ಆಗಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ಮೀಟಿಂಗ್ ಮಾಡಿ ಅದನ್ನು ಉನ್ನತೀಕರಣಗೊಳಿಸ್ಬೇಕು. ಇವರ ಜೀವನ ಬದಲಾವಣೆ ಆಗಬೇಕು, ಮನಸ್ಸು ಪರಿವರ್ತನೆ ಆಗೋ ಥರದ್ದು ಏನೇನು ಕಾರ್ಯಕ್ರಮಗಳಿದಾವೆ ಅದೆಲ್ಲ ಮಾಡಿ ಅಂತೇಳಿ ಗೃಹ ಮಂತ್ರಿಗಳು ಸೂಚಿಸಿದ್ದಾರೆ. ನೋಡಿ, ನಾನೇ ಸ್ವತಃ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿರೋ ಇದು ಜೈಲಿನಲ್ಲಿ ಮೊದಲ ಪ್ರಯೋಗ, ಇಡೀ ಭಾರತ ದೇಶದಲ್ಲಿ ಮೊದಲನೇ ಪ್ರಯೋಗ ಏನು ಅಂತಂದರೆ ನಾಟಕಗಳನ್ನು ಮಾಡೋದು. ನಾಟಕಗಳನ್ನು ಹೊರಗಡೆಯಿಂದ ಕಲಾವಿದರನ್ನು ಕರೆಸಿ ಶೋ ಮಾಡೋದು, ಅಲ್ಲಿರೋರಿಗೆ ತರಬೇತಿ ಕೊಟ್ಟು ಅವ್ರ ಮನಪರಿವರ್ತನೆ ಮಾಡೋದಕ್ಕೆ, ಮತ್ತು ಅವರು ಸಂಗೀತ ಕಲಿಯೋದಕ್ಕೆ, ನೃತ್ಯ ಕಲಿಯೋದಕ್ಕೆ, ಓದ್ಕೊಳ್ಳೋದಕ್ಕೆ ಒಂದೇ ಒಂದು ಕೊಡ್ತಾರೆ, ಒಂದು ಪುಸ್ತಕ, ಪೆನ್ ಕೊಡ್ತಾರೆ. ನೀವು ಕೇಳಿದ್ರೆ ಅದನ್ನ ಬಿಟ್ಟು ಇದು ಮೇಲೆ ನೀರ್ ತಗೋತಾರೆ ಅದ್ರ ಇದನ್ನ. ಜೈಲು ಮನ ಪರಿವರ್ತನಾ ಕೇಂದ್ರ, ಅಲ್ಲಿ ಕೆಲವೊಂದು ಶಿಕ್ಷೆ ಆಗಿದೆ. ನಾನು ಇಂಥ ಲೋಪ ಮಾಡ್ಕೊಂಡು ನಾನು ಜೈಲಿಗೆ ಬಂದ್ಬಿಟ್ಟಿದ್ದೇನೆ, ಇಂಥ ತಪ್ಪು ಮಾಡ್ಬಿಟ್ಟು ನಾನು ಜೈಲಿಗೆ ಬಂದ್ಬಿಟ್ಟಿದ್ದೀನಿ, ನಾನು ಸರೋಗ್ಬೇಕು ಅನ್ನೋ ಮನಸ್ಥಿತಿ ಇರಬೇಕು. ಮೇಡಮ್ ಹೇಳ್ದಂಗೆ ಗೋಡೆಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ದೊಡ್ಡ ಅಕ್ಷರಗಳಲ್ಲಿ ಅದು ಮನ ಪರಿವರ್ತನಾ ಕೇಂದ್ರ ಅಂತ ಬರ್ದಿದ್ದಾರೆ. ನಾನು ಹೋಗಿ ನೋಡಿದೀನಿ. ನೀವು ಹೇಳ್ತಾ ಇದ್ರಿ ತುಂಬಾ ಅದ್ಭುತವಾಗಿ, ಏನು ನಾಟಕ ಮಾಡಿಸ್ಬೇಕು, ಕಥೆಗಳನ್ನ ಕೇಳಬೇಕು, ವಿಡಿಯೋ ಮಾಡ್ಕೊಂಡು ಒಳಗ್ ಪೆನ್ ಡ್ರೈವ್ ಅಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾನೆ. ಆ ಚಟ ಮುಗ್ದಿಲ್ಲ. ಇವನಿಗೆ ಹೋಗಿ ನೀವು ನಾಟಕ ಮಾಡಿ ತೋರಿಸಿದ್ರೆ ಅದು ಮನ ಪರಿವರ್ತನೆ ಆಗುತ್ತಾ? ಎಲ್ಲಿ ಮಾತಾಡ್ತೀರಿ? ಏನ್ ಹೇಳಿ ಸರ್ ಪ್ಲೀಸ್. ಈ ತರ ಪ್ರೋಗ್ರಾಮ್ ಎಲ್ಲ ಯಾರಿಗೆ ಅಂತಂದ್ರೆ ಅವ್ರು ಆರ್ಥಿಕವಾಗಿ ಅಷ್ಟು ಸ್ಟ್ರಾಂಗ್ ಇರಲ್ಲ ಅಂತವ್ರಿಗೆ ಒಂದು ಜೀವನ ಕಟ್ಕೊಳಕ್ಕೆ ಒಂದು ದಾರಿ. ಬಟ್ ಇವ್ರಿಗೆ ಎಲ್ಲಾ ಇರೋದ್ರಿಂದ ಇವರ ಮನ ಪರಿವರ್ತನೆ ಇದರಿಂದ ಆಗೋದಿಲ್ಲ. ಇದೇ ಪ್ರಶ್ನೆನ ಡಾಕ್ಟರ್ಗೆ ಇನ್ನೊಂದ್ಸಲ ಹಾಕ್ತೀನಿ. ಮನೋರೋಗಿಗಳನ್ನ ಯಾವ್ಯಾವ ರೀತಿಯಲ್ಲಿ ಸರಿಪಡಿಸಬಹುದು, ಕಂಟಿನ್ಯೂಸ್ ಕೌನ್ಸಿಲಿಂಗ್ ಕೊಡಬೇಕು ಅಂತ ಮೇಡಮ್ ಹೇಳಿದ್ದಾರೆ. ಬಿಡಿಸಿ ಅವ್ರ ಹತ್ರ ಇವ್ರಿಗೆ ಇಂಥವ್ರಿಗೆ ಏನು ಕೌನ್ಸಿಲಿಂಗ್ ಮಾಡ್ತೀರಿ ಮೇಡಮ್? ಮಾಡ್ಲೇಬೇಕು. ಬದುಕೆ ಇದು ಮಾಡ್ಕೊಂಡ್ಬಿಟ್ಟಿರೋ ಅವ್ರಿಗೆ. ಸರ್ ಡಾಕ್ಟ್ರೇ, ಜೈಲು ಮನ ಪರಿವರ್ತನಾ ಕೇಂದ್ರ, ಅಲ್ಲಿ ನಾಟಕಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಸಂದೇಶ ಇರುವ ನೀತಿ ಕಥೆಗಳನ್ನು ಓದಕ್ಕೆ ಪುಸ್ತಕ ಕೊಡ್ಬೇಕು, ಅವರ ಮನ ಪರಿವರ್ತನೆ, ಲೈಬ್ರರಿ ಇದೆ, ಹೋಗಿ ಬುಕ್ ಓದಿ ಅನ್ನುವಂಥದ್ದು. ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ನಡೆಸ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊಂಡು ಅದು ಪ್ರೂವ್ ಆಗಿ ಆತ ರೇಪಿಸ್ಟ್ ಅಂತ ಗೊತ್ತಾದ್ಮೇಲೆ ಇಂಥವ್ರ ಮನ ಪರಿವರ್ತನೆಯನ್ನ ಒಂದು ಕತೆ ಬುಕ್ಕು, ಜೀವಾವಧಿ ಶಿಕ್ಷೆ ಪಡ್ಕೊಂಡಿರುವಂತ ಒಬ್ಬ ಕೈದಿ ಬಿಡಿ 0.1% ಮಾಡಬಹುದು. 99% ಅವರ ಒಂದು ಯೋಚನೆ ಆ ಲೆವೆಲ್ಗೆ ಒಂದು ಕೌನ್ಸಿಲರ್ ಇಳಿದು ಬಿಟ್ಟು ಅಲ್ಲಿ ಮನ ಪರಿವರ್ತನೆ ಆಗಬೇಕು. ಹೊರಗಿನಿಂದ ಮನ ಪರಿವರ್ತನೆ ಆಗೋದು ಬಹಳ ಕಷ್ಟ ಇಂಥ ಕೇಸ್ಗಳಿಗೆ. ಆಮೇಲೆ ಇವರಲ್ಲಿ ಇರೋದು ಇನ್ನೊಂದು ಅಂತಂದ್ರೆ ಇವ್ರಿಗೆ ಆರ್ಥಿಕವಾಗಿ ಯಾವುದು ಪ್ರಾಬ್ಲಮ್ ಇಲ್ಲ, ಸಾಮಾಜಿಕವಾಗಿ ಅವರು ಒಳ್ಳೆಯ ಒಂದು ಫ್ಯಾಮಿಲಿಯಿಂದ ಬರ್ತಾರೆ, ಕಲ್ಚರಲಿ ಈ ಥರ ಎಲ್ಲ ಸುಸ್ಥಿತಿನಲ್ಲಿ ಇರಬೇಕಿದ್ರೆ ಬರೀ ಇಷ್ಟರಿಂದ ಮನ ಪರಿವರ್ತನೆ ಆಗೋದಿಲ್ಲ ಮೇಡಮ್. ಇವರಿಗೆ ತುಂಬ ಡೀಪಾಗಿ ಹೋಗಬೇಕು. ಹೇಳಬಾರ್ದು ಮೀಡಿಯಾ, ಬಟ್ ಆದರೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕೆಲವೊಂದ್ಸಲಿ ಇಂಥವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೂ ಕಳಿಸ್ಲೇಬೇಕಾಗತ್ತೆ. ಚಟ ಬಿಡಿಸೋದಕ್ಕೆ ಮತ್ತೆ ಇವರ ಬಿಹೇವಿಯರ್ನ ಸರಿ ಮಾಡೋದಕ್ಕೆ. ಎಲ್ಲದಕ್ಕಿಂತಲೂ ತುಂಬಾ ಕೋರ್ ಇವರ ಥಾಟ್ಸ್ನ ಆ ತರ ಯೋಚನೆ ಮಾಡಬಾರ್ದು ಅಂತ ತೆಗಿಯೋದಕ್ಕೆ ಅದು ತುಂಬಾ ಕಷ್ಟವಾಗಿರುವಂತ ಕೆಲಸ. ಜೈಲ್ನಲ್ಲಿ ಅಕಸ್ಮಾತ್ ರಿಹ್ಯಾಬಿಲಿಟೇಟಿವ್ ಆ ಒಂದು ಡೆಪ್ತ್ ಅಲ್ಲಿ ಕೊಡೋಂಗಿದ್ರೆ ವರ್ಕ್ ಆಗಬಹುದು ಮೇಡಮ್.